ಎಲ್ಲರಿಗೂ ಶುಭೋದಯ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮೂರೊಳಗೆ ನಾವು ನಾಗರ ಪಂಚಮಿ ಸೆಲೆಬ್ರೇಷನ್ ಮಾಡ್ತೀವಿ. ಆಮೇಲೆ ನಮ್ಮ ಮನೆಯೊಳಗೆ ಸ್ಪೆಷಲಿ ನಮ್ಮ ಮನೆಯೊಳಗೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರಂತ ನಾ ಈ ಬ್ಲಾಗ್ ಒಳಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಸೂರ್ಯೋದಯ ಇನ್ನೂ ಆಗಿದನು, ಬಟ್ ಸೂರ್ಯ ಮೇ ಬಿ ಹೋಗಿದ್ದಾನಲ್ಲಿ ಢಗ ಒಳಗೆ. ಸಾರಿ ಗೈಸ್, ಒಂದು ಸ್ವಲ್ಪ ಮರಾಠಿ ಮಿಕ್ಸ್ ಆಗುತ್ತೆ, ಯಾಕಂತಂದ್ರೆ ನಾ ಮರಾಠಿ ಫ್ಯಾಮಿಲಿದಿಂದ ಬಿಲಾಂಗ್ ಮಾಡ್ತೀನಿ. ಆಮೇಲೆ ಇದು ನೋಡ್ಬೋದು, ನಾ ಪ್ರಿಪೇರ್ ರಂಗೋಲಿ ಇಷ್ಟು ಹಾಕೀನಿ. ಆಮೇಲೆ ಇಲ್ಲೇನೂ ಹಾಕೀನಿ, ಇಲ್ಲ ಇನ್ನೂ ಹಾಕಬೇಕು, ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ಚಾವಿ ಐತಿ. ಆಮೇಲೆ ರಂಗೋಲಿ ಈಗ ತೆಗೆದಂತಂದ್ರೆ ಹೋಗ್ಬಿಡ್ತೈತಿ. ನೋಡ್ರಿ ಸೂರ್ಯ ಬಿಟ್ಟ. ಆಮೇಲೆ ಮಾರ್ನಿಂಗ್ ವ್ಯೂ ಇದು ನಮ್ಮ ಮನೆ ಮುಂದಿಂದ ಈ ಥರ ಕಾಣಿಸ್ತೈತಿ. ಇದು ನಮ್ದು ಊರ ಈ ಥರ. ನಮ್ದು ಒಂದು ಹಳ್ಳಿ ಊರು ಐತಿ. ಸೊ ಇದು ನಮ್ಮ ಮನೆ ತಡ್ರಿ ತೋರಿಸ್ತೇನೆ ನಿಮ್ಗೆ. ಇದು ನೀವು ನೋಡ್ಬೋದು, ಇದು ನಮ್ಮ ಮನೆ. ಈಕಿ ನಮ್ಮ ತಂಗಿ, ನಮ್ಮ ಕಾಕಾರ ಮಗಳ. ಹಾಗೆ ಈಗ ಮಕ್ಕೊಂಡೆ, ಈಗ ಯಾರು ಬಂದಾಳು. ದಿಸ್ ಈज सूर्य, then चक्र, ओम हे यंत्र आणि श्री शंख and this is half moon because ದ್ವಾರಪಾಲಕರು ಸೂರ್ಯ ಆಮೇಲೆ ಚಂದ್ರ. ಸೊ ವಿ ಹ್ಯಾವ್ ಟು ಡ್ರಾ ಇದು. ಆಮೇಲೆ ಇದು 5 ಲೈನ್ಸ್ ಎಳಿಬೇಕು, ಅದ್ರ ಮಧ್ಯೆ ಸೂರ್ಯ. ಆಮೇಲೆ ಈ ಕಡೆ ಕೂಡ 5 ಲೈನ್ಸ್, ಅದ್ರ ಮಧ್ಯೆ ಚಂದ್ರ ಬರ್ತಾನೆ. ಸೊ ಮಿಡಲಲ್ಲಿ ಇದು ಮೂರು ಲೈನಲ್ಲಿ ಇದು ಚಕ್ರ, ಓಂ, ಆಮೇಲೆ ಶ್ರೀ, ಶಂಖ ಇದೆಲ್ಲ ಇರುತ್ತಲ್ಲ ಅದು. ಆಮೇಲೆ ಈ ಕಡೆ ಲಕ್ಷ್ಮೀ ದೇವಿಯ ಪಾದ. ಆಮೇಲೆ ಇದು ಶ್ರೀ ರಾಮ ಸ್ವಸ್ತಿಕ ನಾವು ಇದು ಬರಿತೀವಿ. ಸೊ ಈ ಕಡೆ ಬಂದು ಶ್ರೀ ರಾಧಾ ದಾಮೋದರ ಪ್ರಸನ್ನ ನಾವು ಇದೇ ಥರ ಬರಿತೀವಿ ತುಳಸಿ ದೇವಿಯ ಮುಂದೆ. ಸೊ ದಟ್ಸ್ ಆಲ್. ನೀರು ಬರ್ತದೆ ಅಂತ ಹೇಳಿದ್ನಲ್ರಿ, ನೋಡ್ರಿ ಪೈಪ್ ಹಾಕಬೇಕಾಗ್ತೈತಿ. ಸೊ ಪ್ರತಿ ವರ್ಷ ಶ್ರಾವಣ ಮಾಸೊಳಗೆ ನಾಗರ ಪಂಚಮಿ ಬರ್ತದೆ. ಇದು ಮಾಸೊಳಗೆ ನಾವೆಲ್ಲರೂ ಶಿವನ ಆರಾಧನೆಯನ್ನು ಮಾಡ್ತೀವಿ. ಶಿವನಿಗೆ ಮತ್ತು ನಾಗದೇವತೆಗಳಿಗೆ ಒಂದು ವಿಶಿಷ್ಟವಾದ ಸಂಬಂಧ ಐತಿ. ನಾವೆಲ್ಲರೂ ನೋಡಿರೋ ಹಂಗೆ ಶಿವ ತನ್ನ ಕುತ್ತಿಗೆಯೊಳಗೆ ಭುಜಂಗ ಅಂತಂತಂದ್ರೆ ಸರ್ಪವನ್ನು ಆಭರಣವಾಗಿ ಧಾರಣೆ ಮಾಡಿದಾನು. ಸೊ ಇದು ತಿಂಗಳ ಒಳಗೆ ನಾಗದೇವರ ಆರಾಧನೆ ಮಾಡೋದು ಅಷ್ಟ ಮಹತ್ವದೈತಿ. ನೀವಿಲ್ಲಿ ನೋಡ್ಬಹುದು, ನಾನಿಲ್ಲಿ ನಾಗದೇವತೆಗಳ ರೇಖಾಚಿತ್ರವನ್ನು ಬಿಡಿಸಾತೀನಿ. ಎಲ್ಲ ಊರೊಳಗೆ ಬೇರೆ ಬೇರೆ ರೀತಿಯಲ್ಲಿ ಪೂಜೆಯನ್ನು ಮಾಡಿ ನಾಗರ ಪಂಚಮಿಯನ್ನು ಆಚರಿಸ್ತಾರೆ. ಅದೇ ರೀತಿ ನಮ್ಮ ಊರೊಳಗೆ ವಿಶೇಷವಾಗಿ ನಮ್ಮ ಮನೆಯೊಳಗೆ ನಾವು ಇದೇ ಥರ ಪೂಜಾ ಮಾಡ್ತೀವಿ. ಇಲ್ಲಿ ಎಲ್ಲ ನ್ಯಾಚುರಲ್ ಕಲರ್ಸ್ ನಾವು ಯೂಸ್ ಮಾಡ್ತೀವಿ. ಅರಿಶಿನ ಬೇರ್ ಆಗಿರಬಹುದು, ಕಟ್ಗೆ ಇದ್ಲಾಗಿರಬಹುದು, ಅದನ್ನು ಬಳಸ್ಕೊಂಡು ಇದ್ರ ರೇಖಾಚಿತ್ರವನ್ನು ಬಿಡಿಸ್ತೀವಿ. ಅದರೊಳಗೂ ಒಂದು ನಾಗದೇವತೆಯನ್ನು ಮತ್ತು 5 ನರಸಿಂಹ ದೇವರನ್ನು, ಆಮೇಲೆ 2 ಲಕ್ಷ್ಮೀ ದೇವತೆಯನ್ನು ಪೂಜಾ ಮಾಡ್ತೀವಿ. ಅದನ್ನು ನಮ್ಮ ಜಗಲಿಯೊಳಗೆ ಅಂತಂತಂದ್ರೆ ದೇವ್ರ ಮನೆಯೊಳಗೆ ನಾವು ಅಂಟಿಸಿ ಪೂಜಾ ಮಾಡಬೇಕು. ಆಮೇಲೆ ಹತ್ತಿದ ವಸ್ತ್ರ ಮಾಡಿ ಮತ್ತು 5 ತರಹದ ಪತ್ರಿ ಬಳಸ್ಕೊಂಡು ಒಂದು ಹಾರ ಮಾಡಬೇಕು. ಇಲ್ಲಿ ನಾವು ಚಂಡುದಿಯಲ್ಲಿ ತುಳಸಿ ಪತ್ರಿ, ಬೇಲ್ಪತ್ರಿ, ಧವನೆ ಪತ್ರಿ ಮತ್ತು ಕರ್ಕಿ ಉಪಯೋಗ ಮಾಡಿ ಇದು ಒಂದು ಹಾರವನ್ನು ತಯಾರು ಮಾಡಿ ಅದನ್ನು ದೇವರಿಗೆ ಧಾರಣ ಮಾಡ್ತೀವಿ. ಇದರ ರೇಖಾಚಿತ್ರವನ್ನು ನಾವು ನೆಕ್ಸ್ಟ್ ಮಂತ್ ಅಂತಂದ್ರೆ ಗಣಪತಿದ ಬರೋಕ್ಕಿಂತ ಮುಂಚೆ ಅಮಾವಾಸ್ಯೆ ಬರ್ತೈತಲ್ಲ, ಆ ಅಮಾವಾಸ್ಯೆ ಮಠ ಮನೆಯೊಳಗೆ ಜಗಲಿಯೊಳಗೆ ಪೂಜಾ ಮಾಡ್ಕೊತಿರ್ಬೇಕು. ಇದು ಥರದ ಹಾರ ಪ್ರತಿ ಸೋಮವಾರಕ್ಕೊಮ್ಮೆ ಮಾಡಿ ಹಾಕಬೇಕು. ಮನೆದಾಗಿದೆಲ್ಲ ಪೂಜಾ ಮುಗಿಸ್ಕೊಂಡು ನಾವು ಗುತ್ತಿ ಪೂಜಾ ಮಾಡಕ್ಕೆ ಹೋಗ್ತೀವಿ. ಗುತ್ತಿ ಪೂಜಾ ಮಾಡಿ ಬಂದಾಗಿಂದ ಇದು ಕುಂಬಾರ ಕಡೆಯಿಂದ ನಾವು 2 ಮೂರ್ತಿಗಳನ್ನು ನಾಗದೇವ್ರದ್ದು ತೊಗೊಂಡು ಬಂದಿರ್ತೀವಿ. ಅದಕ್ಕೆ ಈ ರೀತಿ ನಾವು ಹಾಲನ್ನು ಎರಿತೀವಿ. ಸೊ ಇವಾಗ ಅಲ್ಲಿ ಲಕ್ಷ್ಮೀ ಪಲ್ಲಕ್ಕಿ ಬರತೈತಿ. ನಮ್ಮ ತಂಗಿ ಅವೆಲ್ಲ ಮಮ್ಮಿ ಹೋಗಾದರು. ಸೊ ಅಲ್ಲೇ ಹೋಗಿ ನಮ್ಮ ಮಮ್ಮಿ ಹುಡಿಯೋದು ತುಂಬಿ ಬರ್ತಾರಂತ ಇವಾಗ. ಸೊ ನಾವು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ರೆಡಿಯಾಗಿ ಟೆಂಪಲ್ಗೆ ಹೋಗೋಣಂತ. ನಾನು ನಿಮಗೆ ನಮ್ಮ ಊರೊಳಗಿನೂ ಟೆಂಪಲ್ಸ್ ಎಲ್ಲ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಒಳಗಡೆ ಹಬ್ಬ ಐತಲ್ಲ, ಕೆಲಸ ಐತೆ. ಇದು ನೋಡ್ರಿ, ನಾ ಹಿಂಗೆ ತೆಗ್ದೇನಿ ರಂಗೋಲಿ. ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸ್ ಆಗಿ ತಿಳಿಸ್ರಿ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ತೀವಿ. ಹಾಯ್ 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 ಇಲ್ಲಿ ನೋಡ್ರಿ ಎಲ್ಲರೂ ಬಂದರು. ಸೊ ಟೆಂಪಲ್ಗೆ ಹೋಗಿ ಬರೋ ನೋಡ್ರಿ ನಮ್ಮ ಜೊತೆ.
ಇವ್ರು ಸುಧಾವೇಣಿ ಅಂತ, ಇವ್ರು ಶಿವಾನಿ ಆಂಟಿ ಅಂತ. ಆಂಟಿ ಜೊತೆಗೆ ಅನ್ಸಿದ್ರಾದ್ರೆ ಅವ್ರ ಅಕ್ಕ ಆಕೆ ಕೀರ್ತಿ ಅಕ್ಕ. ಇದು ನಮ್ಮ ಗ್ರಾಮ ದೇವ ವೀರಭದ್ರೇಶ್ವರ ಟೆಂಪಲ್. ಓ ಗೈಸ್, ನೀವು ನೋಡ್ರಿ ಎಷ್ಟು ಚಂದ ಐತಂತ ನಮ್ದು ಊರು ಒಳಗೆ. ಇದು ಗುಡಿದು ನಿಮಗೆ ಫುಲ್ ವಿಡಿಯೋ ಬೇಕಾಗೈತೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಹೋಗಿ ತಿಳಿಸಿರಿ, ನಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಬ್ಬದ ದಿನ ಭಾಳ ಮಂದಿ ಬರ್ತಾರೆ, ಬಟ್ ಇವಾಗ ಇನ್ನೂ ಟೈಮ್ ಆಗಿದೆ ಅಂತ ಬಂದಿಲ್ಲ. ಆಮೇಲೆ ನೀವು ಅಲ್ಲಿ ನೋಡ್ಬೋದು, ಇಲ್ಲಿ ನಾಗಪ್ಪ ಪೂಜೆ ಮಾಡತ್ತಾರು. ಇದು ನೋಡ್ರಿ ನಮ್ದು ಊರು ವೀರಭದ್ರೇಶ್ವರ ದೇವ್ರು. ಬುತ್ತಿ ಪೂಜಾನೂ ಆಗೈತಿ. ಆಮೇಲೆ ಟೆಂಪಲ್ ದೇವ್ರು ನೋಡ್ಬೋದು. ಸೊ ಇವರು ಶಂಭು ಅಜ್ಜಿ ಅಂತ ನಾವು ಕರಿತೇವೆ, ಇವರು ಗುಡಿ ಪೂಜಾರಿ. ಆಮೇಲೆ ಇಲ್ಲಿ ಇವರು ಪೂಜಾರಿ ಅದ್ರಲ್ಲ ಅಜ್ಜ ದಿನ ಬೆಳಗ್ಗೆ ಅಂತ ಬಂದು ಮಾಡ್ತಾರೆ. ಸೊ ನೋಡ್ರಿ ಹ್ಯಾಪಿ. ಗುಡ್ ಗರ್ಲ್. ಗೈಸ್ ನೋಡ್ರಿ ನಮ್ಮ ಆರ್ಯಾನು ಯೂಸ್ ಮಾಡತ್ತಾಳು. ಅಲ್ಲಿ ನೋಡ್ರಿ ಎಷ್ಟು ಕ್ಯೂಟ. ಹೊರಗಿನ ಎಂಟ್ರೆನ್ಸ್ ಇದು ಥರ ಕಾಣಿಸ್ತೈತಿ ನಮ್ದು ಟೆಂಪಲ್ದ. ಆಮೇಲೆ ಅಲ್ಲಿ ಮೇಲ್ಗಡೆ ಅದಲ್ಲ, ಅದು ಮುಕ್ಕಪ್ಪನ ಗುಡಿ. ಸೊ ರೈಟ್ ನಾವು ವಿ ಆರ್ ಗೋಯಿಂಗ್ ಟು ಲಕ್ಷ್ಮೀ ದೇವಿ ಟೆಂಪಲ್. ಇವಾಗ ಹೋಗಬೇಕು. ಇದು ನಮ್ದು ಗಣಪತಿ ಗುಡಿ ಟೆಂಪಲ್. ಸೊ ನಡ್ರಿ, ಇದ್ರ ಪೂಜಾರಿ ಯಾರದಾರಂತ ತೋರ್ಸಂಗ್ರಿ. ಇದ್ರ ಪೂಜಾರಿ ಇಲ್ಲದಾರ ನೋಡ್ರಿ, ಇವರು ಇದ್ರ ಗಣಪತಿ ಗುಡಿ ಪೂಜಾರಿ. ಇದು ಸಿದ್ಧಿವಿನಾಯಕ್ ಟೆಂಪಲ್. ಸೊ ನ್ಯಾಚುರಲ್ ಲಾಗ್ ಇಟ್ ಇಸ್. ಇಲ್ಲಿ ನೋಡ್ರಿ ಸ್ವಾಮಿಗಳು ಬಂದರು, ಇವ್ರು ದೊಡ್ಡ ಸ್ವಾಮಿಗಳ ಇದು ಗುಡಿದ. ಮೊದಲೇ ಈ ಗಿಡಕ್ಕೆ ಒಂದು ದೊಡ್ಡದು ಜೋಕಾಲಿ ಕಟ್ತಿದ್ರು, ಬಟ್ ಇವಾಗ ಏನಿಲ್ಲ. ನೀವು ಇವಾಗ ನೋಡತ್ತೀವಿ ನಮ್ಮ ಊರಿನ ಗ್ರಾಮ ದೇವತೆ ಮಹಾಲಕ್ಷ್ಮೀ ದೇವಿಯನ್ನ. ಗೈಸ್ ಇದು ನಮ್ಮದು ಇಲ್ಲಿ ನೋಡ್ರಿ ನಮ್ಮ ಊರಾಗ ಗಣಪತಿ ಪ್ರಿಪರೇಷನ್ ಯಾವ ಥರ ಚಾಲು ಐತಂತ. ಸೊ ದಿಸ್ ಇಸ್ ಹಬ್ಬದ ಊಟ. ನೀವು ನೋಡಿದ್ರಿ ಊರು ಜನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯದು ಕೊಟ್ಟು ಬರ್ತಾರು. ಸೊ ಇದು ಥರ ನಾವು ನಮ್ಮ ಊರೊಳಗೆ ಮತ್ತು ನಮ್ಮ ಮನೆಯೊಳಗೆ ಇದು ಥರ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಸೊ ಇದು ಲಾಗ್ ನಿಮಗೆ ಇಷ್ಟ ಆತಂತಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇದು ವಿಡಿಯೋಗೆ ಲೈಕ್ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.